بسم الله الرحمن الرحيم ಪರಮ ದಯಾಮಯನು ಕರುಣಾನಿಧಿಯೂ ಆಗಿರುವ ಅಲ್ಲಾಹುವಿನ ನಾಮದಿಂದ. ಅಲಿಫ್ ಲಾಮ್ ರಾ كتاب أنزلناه إليك لتخرج الناس من الظلمات إلى النور بإذن ربهم إلى صراط العزيز الحميد. ಅಲಿಫ್ ಲಾಮ್ ರಾ. ಇದು ತಾವು ಮನುಷ್ಯರನ್ನು ಅವರ ರಬ್ಬಿನ ಅಂದರೆ ಅವರ ಪರಿಪಾಲಕನ ಅನುಮತಿಯ ಮೇರೆಗೆ ಅಂಧಕಾರಗಳಿಂದ ಪ್ರಕಾಶದೆಡೆಗೆ ಪ್ರತಾಪಶಾಲಿಯೂ ಸ್ತುತ್ಯರ್ಹನೂ ಆಗಿರುವ ಅಲ್ಲಾಹುವಿನ ಮಾರ್ಗದೆಡೆಗೆ ಹೊರತರಲು ತಮಗೆ ನಾವು ಅವತೀರ್ಣಗೊಳಿಸಿರುವ ಗ್ರಂಥವಾಗಿದೆ. ಅಲ್ಲಾಹಿಲ್ಲದೀ ಲಹು ಮಾ ಫಿಸ್ ಸಮಾವಾತಿ ವ ಮಾ ಫಿಲ್ ಅರ್ದ್ ವವೈಲುಲ್ ಲಿಲ್ ಕಾಫಿರೀನ ಮಿನ್ ಅದಾಬಿನ್ ಶದೀದ್. ಆಕಾಶಗಳಲ್ಲಿರುವುದು ಮತ್ತು ಭೂಮಿಯಲ್ಲಿರುವುದು ಯಾರಿಗೆ ಸೇರಿದೆಯೋ ಆ ಅಲ್ಲಾಹುವಿನ ಮಾರ್ಗದೆಡೆಗೆ ಸತ್ಯ ನಿಷೇಧಿಗಳಿಗೆ ಕಠಿಣವಾದ ಶಿಕ್ಷೆಯ ನಿಮಿತ್ತ ವಿನಾಶವು ಕಾದಿದೆ. ಅಲ್ಲದೀನ ಯಸ್ತಹಿಬ್ಬೂನಲ್ ಹಯಾತದ್ ದುನ್ಯಾ ಅಲಲ್ ಆಖಿರತಿ ವಯಸುದ್ದೂನ ಅನ್ ಸಬೀಲಿಲ್ಲಾಹಿ ವಯಬ್ಗೂನಹಾ ಇವಜಾ ಉಲೈಕ ಫೀ ضಲಾಲಿನ್ ಬഈದ್. ಪರಲೋಕಕ್ಕಿಂತಲೂ ಹೆಚ್ಚಾಗಿ ಇಹಲೋಕವನ್ನು ಪ್ರೀತಿಸುವವರು, ಅಲ್ಲಾಹುವಿನ ಮಾರ್ಗದಿಂದ ಜನರನ್ನು ತಡೆಗಟ್ಟುವವರು ಮತ್ತು ಅದನ್ನು ಅಂದರೆ ಆ ಮಾರ್ಗವನ್ನು ವಕ್ರಗೊಳಿಸಲು ಆಶಿಸುವವರು ಯಾರೋ ಅವರಿಗೆ ಅವರು ಅತಿ ವಿದೂರವಾದ ಪಥಭ್ರಷ್ಟತೆಯಲ್ಲಿರುವರು. ವಮಾ ಅರ್ಸಲ್ನಾ ಮಿರ್ ರಸೂಲಿನ್ ಇಲ್ಲಾ ಬಿಲಿಸಾನಿ ಕೌಮಿಹಿ ಲಿಯುಬಯ್ಯಿನ ಲಹುಂ ಫಯುದಿಲ್ಲು ಅಲ್ಲಾಹು ಮನ್ ಯಶಾಅು ವಯಹ್ದಿ ಮನ್ ಯಶಾಅ ವಹುವಲ್ ಅಜೀಜುಲ್ ಹಕೀಮ್. ನಾವು ಯಾವುದೇ ಸಂದೇಶವಾಹಕರನ್ನು ಅವರು ತಮ್ಮ ಜನತೆಗೆ ಸಂಗತಿಗಳನ್ನು ವಿವರಿಸುವ ಸಲುವಾಗಿ ಅವರ ಭಾಷೆಯಲ್ಲಿಯೇ ಸಂದೇಶ ನೀಡಿದ ಹೊರತು ಕಳುಹಿಸಿಲ್ಲ. ಅಲ್ಲಾಹು ಅವನಿಚ್ಛಿಸುವವರನ್ನು ಪಥಭ್ರಷ್ಟಗೊಳಿಸುವನು ಮತ್ತು ಅವನಿಚ್ಛಿಸುವವರನ್ನು ಸನ್ಮಾರ್ಗಕ್ಕೆ ಸೇರಿಸುವನು. ಅವನು ಪ್ರತಾಪಶಾಲಿಯೂ ಯುಕ್ತಿಪೂರ್ಣನೂ ಆಗಿರುವನು. ವಲಕದ್ ಅರ್ಸಲ್ನಾ ಮೂಸಾ ಬಿಆಯಾತಿನಾ ಅನ್ ಅಖ್ರಿಜ ಕೌಮಕ ಮಿನಲ್ ظುಲುಮಾತಿ ಇಲನ್ ನೂರಿ ವದಕ್ಕಿರ್ಹುಂ ಬಿಅಯ್ಯಾಮಿಲ್ಲಾಹ್ ಇನ್ನ ಫೀ ذلك ಲಆಯಾತಿನ್ ಲಿಕುಲ್ಲಿ ಸಬ್ಬಾರಿನ್ ಶಕೂರ್. ತಮ್ಮ ಜನತೆಯನ್ನು ಅಂಧಕಾರಗಳಿಂದ ಪ್ರಕಾಶದೆಡೆಗೆ ಹೊರತನ್ನಿರಿ ಮತ್ತು ಅಲ್ಲಾಹುವಿನ ಅನುಗ್ರಹದ ದಿನಗಳ ಬಗ್ಗೆ ಅವರಿಗೆ ನೆನಪಿಸಿಕೊಡಿರಿ ಎಂಬ ಆದೇಶದೊಂದಿಗೆ ನಾವು ಮೂಸಾರನ್ನು ನಮ್ಮ ದೃಷ್ಟಾಂತಗಳೊಂದಿಗೆ ಕಳುಹಿಸಿದೆವು. ಅತ್ಯಧಿಕ ತಾಳ್ಮೆ ವಹಿಸುವ ಮತ್ತು ಅತಿ ಹೆಚ್ಚು ಕೃತಜ್ಞತೆ ಸಲ್ಲಿಸುವ ಎಲ್ಲರಿಗೂ ಖಂಡಿತವಾಗಿಯೂ ಅದರಲ್ಲಿ ದೃಷ್ಟಾಂತಗಳಿವೆ. ವಇದ್ ಕಾಲ ಮೂಸಾ ಲಿಕೌಮಿಹಿ ಇಜ್ಕುರೂ ನಿಅಮತಲ್ಲಾಹಿ ಅಲೈಕುಂ ಇಜ್ ಅಂಜಾಕುಂ ಮಿನ್ ಆಲಿ ಫಿರ್ಔನ يسومونكم سوء العذاب ويذبحون أبناءكم ويستحيون نساءكم وفي ذلكم بلاء من ربكم عظيم. ಮೂಸಾ ತನ್ನ ಜನತೆಯೊಂದಿಗೆ ಹೇಳಿದ ಸಂದರ್ಭವನ್ನು ಸ್ಮರಿಸಿರಿ. ನಿಮಗೆ ಘೋರ ಶಿಕ್ಷೆಯನ್ನು ನೀಡುತ್ತಿದ್ದ, ನಿಮ್ಮ ಗಂಡು ಮಕ್ಕಳನ್ನು ಸಾಯಿಸುತ್ತಿದ್ದ ಮತ್ತು ನಿಮ್ಮ ಸ್ತ್ರೀಯರನ್ನು ಜೀವಂತ ಬಿಡುತ್ತಿದ್ದ ಫಿರ್ಔನನ ಜನರಿಂದ ನಿಮ್ಮನ್ನು ರಕ್ಷಿಸಿದ ಸಂದರ್ಭದಲ್ಲಿ ಅಲ್ಲಾಹು ನಿಮ್ಮೊಂದಿಗೆ ತೋರಿಸಿದ ಔದಾರ್ಯವನ್ನು ಸ್ಮರಿಸಿರಿ. ಖಂಡಿತವಾಗಿಯೂ ಅದರಲ್ಲಿ ನಿಮ್ಮ ರಬ್ಬಿನ ವತಿಯ ಅಂದರೆ ನಿಮ್ಮ ಪರಿಪಾಲಕನ ವತಿಯ ಮಹಾ ಪರೀಕ್ಷೆ ಇತ್ತು. ವಇಜ್ ತಅzzನ ರಬ್ಬುಕುಂ ಲಇನ್ ಶಕರ್ತುಂ ಲಅಜೀದನ್ನಕುಂ
ولئن كفرتم إن عذابي لشديد. ನೀವು ಕೃತಜ್ಞತೆ ಸಲ್ಲಿಸುವುದಾದರೆ ಖಂಡಿತವಾಗಿಯೂ ನಾನು ನಿಮಗೆ ಅನುಗ್ರಹವನ್ನು ಹೆಚ್ಚಿಸಿಕೊಡುವೆನು. ಆದರೆ ನೀವು ಕೃತಜ್ಞರಾಗುವುದಾದರೆ ಖಂಡಿತವಾಗಿಯೂ ನನ್ನ ಶಿಕ್ಷೆಯು ಅತಿ ಕಠೋರವಾಗಿದೆ ಎಂದು ನಿಮ್ಮ ರಬ್ ಅಂದರೆ ನಿಮ್ಮ ಪರಿಪಾಲಕ ಘೋಷಿಸಿದ ಸಂದರ್ಭ. وقال موسى إن تكفروا أنتم ومن في الأرض جميعا فإن الله لغني حميد. ಮೂಸಾ ಹೇಳಿದರು, ನೀವು ಮತ್ತು ಭೂಮಿಯಲ್ಲಿರುವವರೆಲ್ಲರೂ ಒಟ್ಟಾಗಿ ನಿಷೇಧಿಸಿದರು ಖಂಡಿತವಾಗಿಯೂ ಅಲ್ಲಾಹು ಪರಾಶ್ರಯ ಮುಕ್ತನು ಸ್ತುತ್ಯರ್ಹನೂ ಆಗಿರುವನು ಎಂಬುದನ್ನು ನೀವು ಅರಿತುಕೊಳ್ಳಿರಿ. ಅಲಂ ಯಅತಿಕುಂ ನಬಅು ಅಲ್ಲದೀನ ಮಿನ್ क़ब्लिकुಂ क़ೌಮಿ ನೂಹಿನ್ ವಆದಿನ್ ವಸಮೂದ ವಲ್ಲದೀನ ಮಿನ್ ಬಅದಿಹಿಂ ಲಾ ಯಅಲಮುಹುಂ ಇಲ್ಲಲ್ಲಾಹ್ جاءتهم رسلهم بالبينات فردوا أيديهم في أفواههم وقالوا إنا كفرنا بما أرسلتم به وإنا لفي شك مما تدعوننا إليه مريب. ನೂಹ್ರ ಜನತೆ, ಆದ್, ಸಮೂದ್ ಜನಾಂಗ ಮತ್ತು ಅವರ ನಂತರ ಬಂದ ಅಲ್ಲಾಹುವಿಗೆ ಮಾತ್ರ ಕರಾರುವಾಕ್ಕಾಗಿ ತಿಳಿದಿರುವ ಜನಾಂಗಗಳು ಇವರೆಲ್ಲರನ್ನೊಳಗೊಂಡ ನಿಮ್ಮ ಪೂರ್ವಿಕರ ವೃತ್ತಾಂತವು ನಿಮ್ಮೆಡೆಗೆ ಬಂದಿಲ್ಲವೇ? ನಮ್ಮ ಸಂದೇಶವಾಹಕರು ಸ್ಪಷ್ಟವಾದ ಪುರಾವೆಗಳೊಂದಿಗೆ ಅವರ ಬಳಿಗೆ ಬಂದಾಗ ಅವರು ತಮ್ಮ ಕೈಗಳನ್ನು ತಮ್ಮ ಬಾಯಿಯೆಡೆಗೆ ಮರಳಿಸಿ, ಖಂಡಿತವಾಗಿಯೂ ನೀವು ಯಾವುದರೊಂದಿಗೆ ಕಳುಹಿಸಲ್ಪಟ್ಟಿರುವಿರೋ ಅದರಲ್ಲಿ ನಾವು ಅವಿಶ್ವಾಸವಿಟ್ಟಿರುವೆವು ಮತ್ತು ನೀವು ಯಾವುದರೆಡೆಗೆ ನಮ್ಮನ್ನು ಆಹ್ವಾನಿಸುತ್ತಿರುವಿರೋ ಅದರ ಬಗ್ಗೆ ಖಂಡಿತವಾಗಿಯೂ ನಾವು ಅವಿಶ್ವಾಸ ಹುಟ್ಟಿಸುವಂತಹ ಸಂದೇಹದಲ್ಲಿರುವೆವು ಎಂದು ಹೇಳಿದರು. قالت رسلهم أفي الله شك فاطر السماوات والأرض يدعوكم ليغفر لكم من ذنوبكم ويؤخركم إلى أجل مسمى قالوا إن أنتم إلا بشر مثلنا تريدون أن تصدونا عما كان يعبد آباؤنا فأتونا بسلطان مبين. ಅವರೆಡೆಗೆ ಕಳುಹಿಸಲಾದ ಸಂದೇಶವಾಹಕರು ಹೇಳಿದರು, ಆಕಾಶಗಳ ಮತ್ತು ಭೂಮಿಯ ಸೃಷ್ಟಿಕರ್ತನಾಗಿರುವ ಅಲ್ಲಾಹುವಿನ ಬಗ್ಗೆ ನಿಮಗೆ ಸಂದೇಹವೇ? ನಿಮಗೆ ನಿಮ್ಮ ಪಾಪಗಳನ್ನು ಮನ್ನಿಸಿಕೊಡಲು ಮತ್ತು ನಿರ್ಣಿತವಾದ ಒಂದು ಅವಧಿಯವರೆಗೆ ನಿಮಗೆ ಕಾಲಾವಕಾಶವನ್ನು ಹೆಚ್ಚಿಸಿಕೊಡಲು ಅವನು ನಿಮ್ಮನ್ನು ಕರೆಯುತ್ತಿರುವನು. ಅವರು ಅಂದರೆ ಜನರು ಹೇಳಿದರು, ನೀವು ನಮ್ಮಂತಿರುವ ಮನುಷ್ಯರು ಮಾತ್ರವಾಗಿರುವಿರಿ. ನಮ್ಮ ಪೂರ್ವಿಕರು ಯಾವುದನ್ನು ಆರಾಧಿಸುತ್ತಿದ್ದರೋ ಅದರಿಂದ ನಮ್ಮನ್ನು ವಿಮುಖರನ್ನಾಗಿಸಲು ನೀವು ಇಚ್ಛಿಸುತ್ತಿರುವಿರಿ. ಆದ್ದರಿಂದ ಸ್ಪಷ್ಟವಾದ ಯಾವುದಾದರೂ ಆಧಾರ ಪ್ರಮಾಣವನ್ನು ನೀವು ನಮಗೆ ತಂದುಕೊಡಿರಿ. قالت لهم رسلهم إن نحن إلا بشر مثلكم ولكن الله يمن على من يشاء ولكن الله يمن على من يشاء من عباده وما كان لنا أن نأتيكم بسلطان إلا بإذن الله وعلى الله فليتوكل المؤمنون. ಅವರೆಡೆಗೆ ಕಳುಹಿಸಲಾದ ಸಂದೇಶವಾಹಕರು ಅವರೊಂದಿಗೆ ಹೇಳಿದರು, ನಾವು ನಿಮ್ಮಂತಿರುವ
ಮನುಷ್ಯರು ಮಾತ್ರವಾಗಿರುವೆವು. ಆದರೆ ಅಲ್ಲಾಹು ತನ್ನ ದಾಸರ ಪೈಕಿ ತಾನಿಚ್ಛಿಸುವವರ ಮೇಲೆ ಔದಾರ್ಯ ತೋರುವನು. ಅಲ್ಲಾಹುವಿನ ಅನುಮತಿಯ ವಿನಾ ನಿಮಗೆ ಯಾವುದಾದರೂ ಆಧಾರ ಪ್ರಮಾಣವನ್ನು ತಂದುಕೊಡಲು ನಮ್ಮಿಂದಾಗದು. ಸತ್ಯವಿಶ್ವಾಸಿಗಳು ಅಲ್ಲಾಹುವಿನ ಮೇಲೆ ಭರವಸೆ ಇಡಲಿ. وما لنا ألا نتوكل على الله وقد هدانا سبلنا ولنصبرن على ما آذيتمونا وعلى الله فليتوكل المتوكلون. ಅಲ್ಲಾಹು ನಮ್ಮನ್ನು ನಮ್ಮ ಮಾರ್ಗಗಳೆಡೆಗೆ ಮುನ್ನಡೆಸಿರುವಾಗ ಅವನ ಮೇಲೆ ಭರವಸೆ ಇಡದಿರಲು ನಮಗೇನಾಗಿದೆ? ನೀವು ನಮಗೆ ನೀಡಿದ ಹಿಂಸೆಗಳನ್ನು ಖಂಡಿತವಾಗಿಯೂ ನಾವು ಸಹಿಸಿಕೊಳ್ಳುವೆವು. ಭರವಸೆ ಇಡುವವರು ಅಲ್ಲಾಹುವಿನ ಮೇಲೆ ಭರವಸೆ ಇಡಲಿ. وقال الذين كفروا لرسلهم لنخرجنكم من أرضنا أو لتعودن في ملتنا فأوحى إليهم ربهم لنهلكن الظالمين ولنسكننكم الأرض من بعدهم ذلك لمن خاف مقامي وخاف وعيد. ತಮ್ಮೆಡೆಗೆ ಕಳುಹಿಸಲಾದ ಸಂದೇಶವಾಹಕರೊಂದಿಗೆ ಅವಿಶ್ವಾಸಿಗಳು ಹೇಳಿದರು, ಖಂಡಿತವಾಗಿಯೂ ನಾವು ನಿಮ್ಮನ್ನು ನಮ್ಮ ಊರಿನಿಂದ ಹೊರಗಟ್ಟುವೆವು ಅಥವಾ ನೀವು ನಮ್ಮ ಧರ್ಮಕ್ಕೆ ಮರಳಲೇಬೇಕು. ಆಗ ಅವರಿಗೆ, ಅಂದರೆ ಆ ಸಂದೇಶವಾಹಕರಿಗೆ ಅವರ ರಬ್, ಅಂದರೆ ಅವರ ಪರಿಪಾಲಕ, ಖಂಡಿತವಾಗಿಯೂ ನಾವು ಆ ಅಕ್ರಮಿಗಳನ್ನು ನಾಶಗೊಳಿಸುವೆವು ಮತ್ತು ಅವರ ಬಳಿಕ ನಾವು ನಿಮ್ಮನ್ನು ಭೂಮಿಯಲ್ಲಿ ವಾಸಗೊಳಿಸುವೆವು. ಇದು ನನ್ನ ಸ್ಥಾನವನ್ನು ಭಯಪಡುವ ಮತ್ತು ನನ್ನ ಮುನ್ನೆಚ್ಚರಿಕೆಯನ್ನು ಭಯಪಡುವ ಜನರಿಗಿರುವ ನನ್ನ ಅನುಗ್ರಹವಾಗಿದೆ ಎಂಬ ದಿವ್ಯ ಸಂದೇಶವನ್ನು ನೀಡಿದನು. ವಸ್ತಫ್ತಹೂ ವಖಾಬ ಕುಲ್ಲು ಜಬ್ಬಾರಿನ್ ಅನೀದ್. ಅವರು, ಅಂದರೆ ಆ ಸಂದೇಶವಾಹಕರು ಅಲ್ಲಾಹುವಿನೊಂದಿಗೆ ಜಯವನ್ನು ಬೇಡಿದರು. ಪ್ರತಿಯೊಬ್ಬ ಹಠಮಾರಿ ಸರ್ವಾಧಿಕಾರಿಯೂ ಪರಾಭವಗೊಂಡನು. ಮಿನ್ ವರಾಇಹಿ ಜಹನ್ನಮು ವಯುಸ್ಕಾ ಮಿನ್ ಮಾಇನ್ ಸದೀದ್. ನರಕಾಗ್ನಿಯು ಅವನ ಮುಂದೆಯೇ ಇರುವುದು. ರಕ್ತ ಮತ್ತು ಕೀವು ಮಿಶ್ರಿತವಾಗಿರುವ ನೀರಿನಿಂದ ಅವನಿಗೆ ಕುಡಿಸಲಾಗುವುದು. ಯತಜರ್ರഉಹು ವಲಾ ಯಕಾದು ಯುಸೀಗುಹು ವಯಅತೀಹಿಲ್ ಮೌತ್ ಮಿನ್ ಕುಲ್ಲಿ ಮಕಾನಿನ್ ವಮಾ ಹುವ ಬಿಮಯ್ಯಿತ್ ವಮಿನ್ ವರಾಇಹಿ ಅದಾಬುನ್ ಗಲೀದ್. ಅವನು ಅದನ್ನು ಗುಟುಕರಿಸಲು ಪ್ರಯತ್ನಿಸುವನು, ಅದನ್ನು ಗಂಟಲ ಕೆಳಗಿಳಿಸಲು ಅವನಿಂದ ಸಾಧ್ಯವಾಗದು. ಮರಣವು ಎಲ್ಲ ಕಡೆಗಳಿಂದಲೂ ಅವನೆಡೆಗೆ ಬರುವುದು, ಆದರೂ ಅವನು ಮರಣ ಹೊಂದಲಾರನು. ಅದರ ಹಿಂದೆಯೇ ಅತಿ ಕಠೋರ ಶಿಕ್ಷೆಯೂ ಇರುವುದು. ಮಸಲುಲ್ಲದೀನ ಕಫರೂ ಬಿರಬ್ಬಿಹಿಂ أعمالهم كرماد اشتدت به الريح في يوم عاصف لا يقدرون مما كسبوا على شيء ذلك هو الضلال البعيد. ತಮ್ಮ ರಬ್ಬನ್ನು, ಅಂದರೆ ತಮ್ಮ ಪರಿಪಾಲಕನನ್ನು ನಿಷೇಧಿಸಿದವರ ಕರ್ಮಗಳ ಉದಾಹರಣೆಯು ಬಿರುಗಾಳಿಯ ದಿನದಂದು ಭೀಕರವಾಗಿ ಬೀಸಿದ ಗಾಳಿಗೆ ಹಾರಿ ಹೋಗುವ ಬೂದಿಯಂತಾಗಿದೆ. ಅವರು ಸಂಪಾದಿಸಿದವುಗಳಿಂದ ಏನನ್ನೂ ಸವಿಯಲು ಅವರಿಗೆ ಸಾಧ್ಯವಾಗದು. ಅತಿ ವಿದೂರವಾದ ಪಥಭ್ರಷ್ಟತೆಯು ಅದೇ ಆಗಿದೆ. ಅಲಂ ತರ ಅನ್ನಲ್ಲಾಹ ಖಲಕಸ್ ಸಮಾವಾತಿ ವಲ್ ಅರ್ದ ಬಿಲ್ ಹಕ್ ಇನ್ ಯಶಾ ಯುದ್ಹಿಬ್ಕುಂ ವಯಅತಿ ಬಿಖಲ್ಕಿನ್ ಜದೀದ್. ಅಲ್ಲಾಹು ಆಕಾಶಗಳನ್ನು ಮತ್ತು ಭೂಮಿಯನ್ನು ಸತ್ಯದೊಂದಿಗೆ ಸೃಷ್ಟಿಸಿರುವನು ಎಂಬುದನ್ನು ತಾವು ಕಂಡಿಲ್ಲವೇ?
ಅವನಿಚ್ಛಿಸಿದರೆ ನಿಮ್ಮನ್ನು ಅಳಿಸಿಬಿಡುವನು ಮತ್ತು ಹೊಸದೊಂದು ಸೃಷ್ಟಿಯನ್ನು ತರುವನು. وما ذلك على الله بعزيز. ಅಲ್ಲಾಹುವಿನ ಮಟ್ಟಿಗೆ ಅದೊಂದು ಕಷ್ಟಕರ ವಿಷಯವಲ್ಲ. وبرزوا لله جميعا فقال الضعفاء للذين استكبروا إنا كنا لكم تبعا فهل أنتم مغنون عنا من عذاب الله من شيء قالوا لو هدانا الله لهديناكم سواء علينا أجزعنا أم صبرنا ما لنا من محيص. ಅವರೆಲ್ಲರೂ ಅಲ್ಲಾಹುವಿನೆಡೆಗೆ ಹೊರಟು ಬರುವರು. ಆಗ ಬಲಹೀನರು ದುರಹಂಕಾರಿಗಳೊಂದಿಗೆ ಹೇಳುವರು, ಖಂಡಿತವಾಗಿಯೂ ನಾವು ನಿಮ್ಮ ಹಿಂಬಾಲಕರಾಗಿದ್ದೆವು. ಆದ್ದರಿಂದ ನೀವು ಅಲ್ಲಾಹುವಿನ ಶಿಕ್ಷೆಯಿಂದ ಸ್ವಲ್ಪವನ್ನಾದರೂ ನಮ್ಮಿಂದ ತೊಲಗಿಸುವಿರಾ? ಅವರು ಅಂದರೆ ದುರಹಂಕಾರಿಗಳು ಹೇಳುವರು, ಅಲ್ಲಾಹು ನಮ್ಮನ್ನು ಸನ್ಮಾರ್ಗದಲ್ಲಿ ಸೇರಿಸಿರುತ್ತಿದ್ದರೆ ನಾವು ನಿಮ್ಮನ್ನು ಸನ್ಮಾರ್ಗದಲ್ಲಿ ಸೇರಿಸುತ್ತಿದ್ದೆವು. ನಾವು ತಾಳ್ಮೆಗೆಟ್ಟರೂ ತಾಳ್ಮೆ ವಹಿಸಿದರೂ ನಮ್ಮ ಪಾಲಿಗೆ ಅದು ಸಮಾನವಾಗಿದೆ. ನಮಗೆ ಯಾವುದೇ ರಕ್ಷಾ ಮಾರ್ಗವೂ ಇಲ್ಲ. وقال الشيطان لما قضي الأمر إن الله وعدكم وعد الحق ووعدتكم فأخلفتكم وما كان لي عليكم من سلطان إلا أن دعوتكم فاستجبتم لي فلا تلوموني ولوموا أنفسكم ما أنا بمصرخكم وما أنتم بمصرخي إني كفرت بما أشركتمون من قبل إن الظالمين لهم عذاب أليم. ವಿಷಯವನ್ನು ತೀರ್ಮಾನಿಸಲಾದಾಗ ಸೈತಾನನು ಹೇಳುವನು, ಖಂಡಿತವಾಗಿಯೂ ಅಲ್ಲಾಹು ನಿಮ್ಮೊಂದಿಗೆ ಸತ್ಯ ವಾಗ್ದಾನವನ್ನು ವಾಗ್ದಾನ ಮಾಡಿದ್ದನು, ನಾನೂ ನಿಮ್ಮೊಂದಿಗೆ ವಾಗ್ದಾನ ಮಾಡಿದ್ದೆನು. ಆದರೆ ನಾನು ನನ್ನ ವಾಗ್ದಾನವನ್ನು ಉಲ್ಲಂಘಿಸಿರುವೆನು. ನನಗೆ ನಿಮ್ಮ ಮೇಲೆ ಯಾವುದೇ ಅಧಿಕಾರವೂ ಇರಲಿಲ್ಲ. ನಾನು ನಿಮ್ಮನ್ನು ಕರೆದಾಗ ನೀವು ನನ್ನ ಕರೆಗೆ ಓಗೊಟ್ಟಿರಿ. ಆದ್ದರಿಂದ ನೀವು ನನ್ನನ್ನು ದೂಷಿಸದಿರಿ, ನಿಮ್ಮನ್ನೇ ನೀವು ದೂಷಿಸಿರಿ. ನಿಮಗೆ ನೆರವು ನೀಡಲು ನನ್ನಿಂದಾಗದು, ನನಗೆ ನೆರವು ನೀಡಲು ನಿಮ್ಮಿಂದಲೂ ಆಗದು. ಮುಂಚೆ ನೀವು ನನ್ನನ್ನು ಸಹಭಾಗಿಯನ್ನಾಗಿ ಮಾಡಿರುವುದನ್ನು ನಾನು ನಿಷೇಧಿಸಿರುವೆನು. ಖಂಡಿತವಾಗಿಯೂ ಅಕ್ರಮಿಗಳಿಗೆ ಯಾತನಾಮಯ ಶಿಕ್ಷೆ ಇರುವುದು. وأدخل الذين آمنوا وعملوا الصالحات جنات تجري من تحتها الأنهار خالدين فيها بإذن ربهم تحيتهم فيها سلام. ವಿಶ್ವಾಸವಿಟ್ಟವರು ಮತ್ತು ಸತ್ಕರ್ಮಗೈದವರನ್ನು ತಳಭಾಗದಲ್ಲಿ ನದಿಗಳು ಹರಿಯುವ ಸ್ವರ್ಗೋದ್ಯಾನಗಳಲ್ಲಿ ಪ್ರವೇಶ ಮಾಡಿಸಲಾಗುವುದು. ಅವರ ರಬ್ಬಿನ ಅಂದರೆ ಅವರ ಪರಿಪಾಲಕನ ಅನುಮತಿ ಮೇರೆಗೆ ಅವರು ಅದರಲ್ಲಿ ಶಾಶ್ವತವಾಗಿ ವಾಸಿಸುವರು. ಅಲ್ಲಿ ಅವರಿಗಿರುವ ಅಭಿವಂದನೆಯು ಸಲಾಂ ಎಂದಾಗಿರುವುದು. ಅಲಂ ತರ ಕೈಫ ضرب الله مثلا كلمة طيبة كشجرة طيبة أصلها ثابت وفرعها في السماء. ಉತ್ತಮವಾದ ವಚನಕ್ಕೆ ಅಲ್ಲಾಹು ನೀಡುವ ಉಪಮೆಯು ಹೇಗಿದೆ ಎಂದು
ತಾವು ಕಂಡಿಲ್ಲವೇ? ಅದು ಒಂದು ಉತ್ತಮ ವೃಕ್ಷದಂತಾಗಿದೆ. ಅದರ ಬೇರು ಸುಭದ್ರವಾಗಿದೆ ಮತ್ತು ರೆಂಬೆಗಳು ಆಕಾಶದೆತ್ತರಕ್ಕೇರಿ ನಿಂತಿವೆ. ತುತೀ ಉಕುಲಹಾ ಕುಲ್ಲ ಹೀನಿನ್ ಬಿಇಜ್ನಿ ರಬ್ಬಿಹಾ ವಯದ್ರಿಬು ಅಲ್ಲಾಹುಲ್ ಅಮ್ಸಾಲ ಲಿನ್ನಾಸಿ ಲಅಲ್ಲಹುಂ ಯತದಕ್ಕರೂನ್. ತನ್ನ ರಬ್ಬಿನ ಅಂದರೆ ತನ್ನ ಪರಿಪಾಲಕನ ಅಪ್ಪಣೆಯೊಂದಿಗೆ ಅದು ಎಲ್ಲ ಕಾಲಗಳಲ್ಲೂ ತನ್ನ ಫಲವನ್ನು ನೀಡುತ್ತಲೇ ಇರುವುದು. ಜನರು ಚಿಂತಿಸಿ ಗ್ರಹಿಸುವುದಕ್ಕಾಗಿ ಅಲ್ಲಾಹು ಅವರಿಗೆ ಉದಾಹರಣೆಗಳನ್ನು ನೀಡುತ್ತಿರುವನು. ವಮಥಲು ಕಲಿಮತಿನ್ ಖಬೀಥತಿನ್ ಕಶಜರತಿನ್ ಖಬೀಥತಿನ್ ಇಜ್ತುಸ್ಸತ್ ಮಿನ್ ಫೌಕಿಲ್ ಅರ್ದ್ اجتثت من فوق الأرض ما لها من قرار. ಕೆಟ್ಟ ವಚನದ ಉಪಮೆಯು ಭೂಮಿಯ ಮೇಲ್ಮೈಯಿಂದ ಕೀಳಲಾಗಿರುವ ಒಂದು ಕೆಟ್ಟ ವೃಕ್ಷದಂತಾಗಿದೆ. ಅದಕ್ಕೆ ಯಾವುದೇ ಅಸ್ತಿತ್ವವಿಲ್ಲ. يثبت الله الذين آمنوا بالقول الثابت في الحياة الدنيا وفي الآخرة ويضل الله الظالمين ويفعل الله ما يشاء. ಅಲ್ಲಾಹು ಸತ್ಯವಿಶ್ವಾಸಿಗಳನ್ನು ಇಹಲೋಕದಲ್ಲೂ ಪರಲೋಕದಲ್ಲೂ ಸುದೃಢ ವಚನದ ಮೂಲಕ ಸ್ಥಿರವಾಗಿ ನೆಲೆಗೊಳಿಸುವನು. ಅಲ್ಲಾಹು ಅಕ್ರಮಿಗಳನ್ನು ಪಥಭ್ರಷ್ಟಗೊಳಿಸುವನು. ಅಲ್ಲಾಹು ಅವನಿಚ್ಛಿಸಿದ್ದನ್ನು ಮಾಡುವನು. ಅಲಂ ತರ ಇಲಲ್ಲದೀನ ಬದ್ದಲೂ ನಿಅಮತಲ್ಲಾಹಿ ಕುಫ್ರನ್ ವ ಅಹಲ್ಲೂ ಕೌಮಹುಂ ದಾರಲ್ ಬವಾರ್ ಜಹನ್ನಮ ಯಸ್ಲೌನಹಾ ವ ಬಿಅಸಲ್ ಖರಾರ್. ಅಲ್ಲಾಹುವಿನ ಅನುಗ್ರಹಕ್ಕೆ ಕೃತಜ್ಞತೆ ಸಲ್ಲಿಸುವ ಬದಲು ಕೃತಜ್ಞತೆ ತೋರಿಸುವ ಮತ್ತು ತಮ್ಮ ಜನತೆಯನ್ನು ನಾಶದ ಭವನಕ್ಕೆ ಅಥವಾ ನರಕಾಗ್ನಿಗೆ ಇಳಿಸಿದ ಜನರನ್ನು ತಾವು ಕಂಡಿಲ್ಲವೇ? ಅವರು ಅದರಲ್ಲಿ ಉರಿಯುವರು. ಆ ವಾಸಸ್ಥಳವು ಎಷ್ಟು ನಿಕೃಷ್ಟವಾದುದು. ವಜಅಲೂ ಲಿಲ್ಲಾಹಿ ಅಂದಾದನ್ ಲಿಯುದಿಲ್ಲೂ ಅನ್ ಸಬೀಲಿಹಿ قل تمتعوا فإن مصيركم إلى النار. ಅವರು ಅಲ್ಲಾಹ್ವಿನ ಮಾರ್ಗದಿಂದ ಜನರನ್ನು ಪಥಭ್ರಷ್ಟಗೊಳಿಸುವ ಸಲುವಾಗಿ ಅವನಿಗೆ ಕೆಲವು ಪ್ರತಿಸ್ಪರ್ಧಿಗಳನ್ನು ಮಾಡಿರುವರು. ಹೇಳಿರಿ, ನೀವು ಸುಖವಾಗಿ ಜೀವಿಸಿರಿ. ಖಂಡಿತವಾಗಿಯೂ ನಿಮ್ಮ ಮರಳುವಿಕೆಯು ನರಕಾಗ್ನಿಯೆಡೆಗಾಗಿದೆ. قل لعبادي الذين آمنوا يقيموا الصلاة وينفقوا مما رزقناهم سرا وعلانية من قبل أن يأتي يوم لا بيع فيه ولا خلال. ಸತ್ಯವಿಶ್ವಾಸಿಗಳಾದ ನನ್ನ ದಾಸರೊಂದಿಗೆ ಅವರು ನಮಾಜನ್ನು ಸಂಸ್ಥಾಪಿಸಲಿ ಮತ್ತು ಯಾವುದೇ ಕ್ರಯ ವಿಕ್ರಯವಾಗಲಿ ಗೆಳೆತನವಾಗಲಿ ಪ್ರಯೋಜನ ಪಡೆದ ದಿನವೊಂದು ಬರುವ ಮುನ್ನ ನಾವು ಅವರಿಗೆ ನೀಡಿರುವ ಸಂಪತ್ತಿನಿಂದ ಅವರು ಒಳಿತಿನ ಮಾರ್ಗದಲ್ಲಿ ಗುಪ್ತವಾಗಿ ಮತ್ತು ಬಹಿರಂಗವಾಗಿ ಖರ್ಚು ಮಾಡಲಿ ಎಂದು ಹೇಳಿರಿ. ಅಲ್ಲಾಹುಲ್ಲಜೀ ಖಲಕಸ್ ಸಮಾವಾತಿ ವಲ್ ಅರ್ದ ವ ಅನ್ಜಲ ಮಿನಸ್ ಸಮಾಇ ಮಾಅನ್ فأخرج به من الثمرات رزقا لكم وسخر لكم الفلك لتجري في البحر بأمره وسخر لكم الأنهار. ಆಕಾಶಗಳನ್ನು ಮತ್ತು ಭೂಮಿಯನ್ನು ಸೃಷ್ಟಿಸಿದವನು ಅಲ್ಲಾಹುವಾಗಿರುವನು. ಅವನು ಆಕಾಶದಿಂದ ಮಳೆ ನೀರನ್ನು ಸುರಿಸಿದನು. ತರುವಾಯ ಅದರ ಮೂಲಕ ನಿಮಗೆ ಆಹಾರವಾಗಿ ಫಲವರ್ಗಗಳನ್ನು ಉತ್ಪಾದಿಸಿದನು. ಸಮುದ್ರದಲ್ಲಿ ಅವನ ಆಜ್ಞೆಯ ಮೇರೆಗೆ ಚಲಿಸುವ ಸಲುವಾಗಿ ಅವನು ನಿಮಗೆ
ಹಡಗುಗಳನ್ನು ಅಧೀನಪಡಿಸಿಕೊಟ್ಟಿರುವನು. ಅವನು ನಿಮಗೆ ನದಿಗಳನ್ನು ಅಧೀನಪಡಿಸಿಕೊಟ್ಟಿರುವನು. وسخر لكم الشمس والقمر دائبين وسخر لكم الليل والنهار. ನಿರಂತರವಾಗಿ ಚಲಿಸುವ ರೀತಿಯಲ್ಲಿ ಸೂರ್ಯನನ್ನು ಚಂದ್ರನನ್ನು ಅವನು ನಿಮಗೆ ಅಧೀನಪಡಿಸಿಕೊಟ್ಟಿರುವನು. ರಾತ್ರಿಯನ್ನು ಹಗಲನ್ನು ಅವನು ನಿಮಗೆ ಅಧೀನಪಡಿಸಿಕೊಟ್ಟಿರುವನು. وآتاكم من كل ما سألتموه وإن تعدوا نعمة الله لا تحصوها إن الإنسان لظلوم كفار. ನೀವು ಅವನೊಂದಿಗೆ ಬೇಡಿರುವುದೆಲ್ಲವನ್ನು ಅವನು ನಿಮಗೆ ನೀಡಿರುವನು. ನೀವು ಅಲ್ಲಾಹುವಿನ ಅನುಗ್ರಹಗಳನ್ನು ಎಣಿಸುವುದಾದರೆ ಅವುಗಳನ್ನು ಎಣಿಕೆ ಮಾಡಲು ನಿಮ್ಮಿಂದ ಸಾಧ್ಯವಾಗದು. ಖಂಡಿತವಾಗಿಯೂ ಮನುಷ್ಯನು ಮಹಾ ಅಕ್ರಮಿಯೂ ಕೃತಜ್ಞನೂ ಆಗಿರುವನು. وَإِذْ قَالَ إِبْرَاهِيمُ رَبِّ اجْعَلْ هَذَا الْبَلَدَ آمِنًا وَاجْنُبْنِي وَبَنِيَّ أَن نَّعْبُدَ الْأَصْنَامَ. ಇಬ್ರಾಹಿಮ್ರು ಪ್ರಾರ್ಥಿಸಿದ ಸಂದರ್ಭವನ್ನು ಸ್ಮರಿಸಿರಿ. ಓ ನನ್ನ ರಬ್, ಅಂದರೆ ಓ ನನ್ನ ಪರಿಪಾಲಕನೇ, ಈ ನಾಡನ್ನು ಅಂದರೆ ಮಕ್ಕಾವನ್ನು ಸುರಕ್ಷಿತತೆಯುಳ್ಳದ್ದಾಗಿ ಮಾಡು ಮತ್ತು ನನ್ನನ್ನು ನನ್ನ ಮಕ್ಕಳನ್ನು ವಿಗ್ರಹಾರಾಧನೆ ಮಾಡುವುದರಿಂದ ದೂರವಿರಿಸು. ರಬ್ಬಿ ಇನ್ನಹುನ್ನ ಅದ್ಲಲ್ನ ಕಸೀರಂ ಮಿನನ್ ನಾಸ್ ಫಮನ್ ತಬಿಅನಿ ಫಇನ್ನಹು ಮಿನ್ನಿ ومن عصاني فإنك غفور رحيم. ನನ್ನ ರಬ್ ಅಂದರೆ ನನ್ನ ಪರಿಪಾಲಕನೇ, ಖಂಡಿತವಾಗಿಯೂ ಅವು ಅಂದರೆ ವಿಗ್ರಹಗಳು ಜನರ ಪೈಕಿ ಅನೇಕರನ್ನು ಪಥಭ್ರಷ್ಟಗೊಳಿಸಿವೆ. ಆದ್ದರಿಂದ ಯಾರು ನನ್ನನ್ನು ಅನುಸರಿಸುವನೋ ಅವನು ನನ್ನವನಾಗಿರುವನು. ಯಾರಾದರೂ ನನಗೆ ಅವಿಧೇಯತೆ ತೋರಿದರೆ ಖಂಡಿತವಾಗಿಯೂ ನೀನು ಅತ್ಯಧಿಕ ಕ್ಷಮಿಸುವವನು ಅಪಾರ ಕರುಣೆಯುಳ್ಳವನು ಆಗಿರುವೆ. ರಬ್ಬನಾ ಇನ್ನೀ ಅಸ್ಕಂತು ಮಿನ್ ذُرِّيَّتِي بِوَادٍ غَيْرِ ذِي زَرْعٍ عِندَ بَيْتِكَ الْمُحَرَّمِ ربنا ليقيموا الصلاة فاجعل أفئدة من الناس تهوي إليهم وارزقهم من الثمرات لعلهم يشكرون. ನಮ್ಮ ರಬ್ ಅಂದರೆ ನಮ್ಮ ಪರಿಪಾಲಕನೇ, ನಾನು ನನ್ನ ಸಂತತಿಯಲ್ಲಿ ಸೇರಿದವರನ್ನು ಅಂದರೆ ಕೆಲವರನ್ನು ಯಾವ ಕೃಷಿಯೂ ಇಲ್ಲದ ಕಣಿವೆಯೊಂದರಲ್ಲಿ ನಿನ್ನ ಪವಿತ್ರ ಭವನ ಅಂದರೆ ಕಾಬಾಲಯದ ಬಳಿ ತಂಗುವಂತೆ ಮಾಡಿರುವೆನು. ನಮ್ಮ ರಬ್ ಅಂದರೆ ನಮ್ಮ ಪರಿಪಾಲಕನೇ, ಅವರು ನಮಾಜ್ ಸಂಸ್ಥಾಪಿಸುವ ಸಲುವಾಗಿ ಹೀಗೆ ಮಾಡಿರುವೆನು. ಆದ್ದರಿಂದ ನೀನು ಜನರಲ್ಲಿ ಕೆಲವರ ಹೃದಯಗಳು ಅವರೆಡೆಗೆ ವಾಲುವಂತೆ ಮಾಡು ಮತ್ತು ಅವರಿಗೆ ಫಲವರ್ಗಗಳಿಂದ ಅನ್ನಾಧಾರವನ್ನು ನೀಡು. ಅವರು ಕೃತಜ್ಞತೆ ಸಲ್ಲಿಸಲೂಬಹುದು. ರಬ್ಬನಾ ಇನ್ನಕ ತಅಲಮು ಮಾ ನುಖ್ಫಿ ವಮಾ ನುಅ್ಲಿನ್ ವಮಾ ಯಖ್ಫಾ ಅಲಲ್ಲಾಹಿ ಮಿನ್ ಶೈಇನ್ ಫಿಲ್ ಅರ್ದಿ ವಲಾ ಫಿಸ್ ಸಮಾ. ನಮ್ಮ ರಬ್ ಅಂದರೆ ನಮ್ಮ ಪರಿಪಾಲಕನೇ, ನಾವು ಗೌಪ್ಯವಾಗಿಡುವುದನ್ನು ಬಹಿರಂಗಗೊಳಿಸುವುದನ್ನು ನೀನು ಅರಿಯುವೆ. ಭೂಮಿಯಲ್ಲಾಗಲಿ ಆಕಾಶದಲ್ಲಾಗಲಿ ಯಾವುದೇ ಒಂದು ವಸ್ತುವು ಅಲ್ಲಾಹುವಿನಿಂದ ಮರೆಯಾಗಿರಲಾರದು. ಅಲ್ಹಮ್ದುಲಿಲ್ಲಾಹಿಲ್ಲಜೀ ವಹಬಲಿ ಅಲಲ್ ಕಿಬರಿ ಇಸ್ಮಾঈಲ ವ ಇಸ್ಹಾಕ್ ಇನ್ನ ರಬ್ಬಿ ಲಸಮೀಉದ್ ದುಆ. ವೃದ್ಧಾಪ್ಯದಲ್ಲಿ ನನಗೆ ಇಸ್ಮಾಯಿಲ್ ಮತ್ತು ಇಸ್ಹಾಕ್ನನ್ನು ದಯಪಾಲಿಸಿದ ಅಲ್ಲಾಹುವಿಗೆ ಸ್ತುತಿ. ಖಂಡಿತವಾಗಿಯೂ ನನ್ನ ರಬ್ ಅಂದರೆ ನನ್ನ ಪರಿಪಾಲಕ
ಪ್ರಾರ್ಥನೆಯನ್ನು ಆಲಿಸುವವನಾಗಿರುವನು. ರಬ್ಬಿ ಜಅಲ್ನಿ ಮುಕೀಮಸ್ಸಲಾತಿ ವಮಿನ್ ذುರ್ರಿಯತಿ ರಬ್ಬನಾ ವತಕಬ್ಬಲ್ ದುಆ. ನನ್ನ ರಬ್ ಅಂದರೆ ನನ್ನ ಪರಿಪಾಲಕನೇ, ನೀನು ನನ್ನನ್ನು ಮತ್ತು ನನ್ನ ಸಂತತಿಯಲ್ಲಿ ಸೇರಿದವರನ್ನು ನಮಾಜ್ ಸಂಸ್ಥಾಪಿಸುವವರನ್ನಾಗಿ ಮಾಡು. ನಮ್ಮ ರಬ್ ಅಂದರೆ ನಮ್ಮ ಪರಿಪಾಲಕನೇ, ನನ್ನ ಪ್ರಾರ್ಥನೆಯನ್ನು ಸ್ವೀಕರಿಸು. ರಬ್ಬನಾ ಇಗ್ಫಿರ್ ಲೀ ವಲಿವಾಲಿದಯ್ಯ ವಲಿಲ್ಮುಅ್ಮಿನೀನ ಯೌಮ ಯಕೂಮುಲ್ ಹಿಸಾಬ್. ನಮ್ಮ ರಬ್ ಅಂದರೆ ನಮ್ಮ ಪರಿಪಾಲಕನೇ, ವಿಚಾರಣೆಯನ್ನು ಸ್ಥಾಪಿಸಲಾಗುವ ದಿನದಂದು ನನಗೂ ನನ್ನ ಮಾತಾಪಿತರಿಗೂ ಸತ್ಯವಿಶ್ವಾಸಿಗಳಿಗೂ ಪಾಪ ಮುಕ್ತಿಯನ್ನು ನೀಡು. ವಲಾ ತಹ್ಸಬನ್ನಲ್ಲಾಹ ಗಾಫಿಲನ್ ಅಮ್ಮಾ ಯಅಮಲುಲ್ ಝಾಲಿಮೂನ್ ಇನ್ನಮಾ ಯುಅಖ್ಖಿರುಹುಂ ಲಿಯೌಮಿನ್ ತಶ್ಖಸು ಫೀಹಿಲ್ ಅಬ್ಸಾರ್. ಅಕ್ರಮಿಗಳು ಮಾಡುತ್ತಿರುವವುಗಳ ಬಗ್ಗೆ ಅಲ್ಲಾಹು ಅಲಕ್ಷ್ಯನಾಗಿರುವನೆಂದು ತಾವೆಂದೂ ಭಾವಿಸದಿರಿ. ಅವನು ಅವರಿಗೆ ಕಾಲಾವಕಾಶವನ್ನು ನೀಡುತ್ತಿರುವುದು ಕಣ್ಣುಗಳು ಭೀತಿಯಿಂದ ದಿಟ್ಟಿಸಿ ನೋಡುವ ಭಯಾನಕವಾದ ದಿನವೊಂದರ ತನಕ ಮಾತ್ರವಾಗಿದೆ. ಮುಹ್ತಿഈನ ಮುಕ್ನಿঈ ರೂಊಸಿಹಿಂ ಲಾ ಯರ್ತದ್ದು ಇಲೈಹಿಂ ತರ್ಫುಹುಂ ವಅಫ್ಇದತುಹುಂ ಹವಾ. ಅಂದು ಧಾವಂತದಿಂದ ಓಡುತ್ತಾ ತಲೆಗಳನ್ನು ಎತ್ತಿ ಹಿಡಿಯುತ್ತಾ ಅವರು ಬರುವರು. ಅವರ ದೃಷ್ಟಿಗಳು ಅವರೆಡೆಗೆ ಮರಳಲಾರವು, ಅವರ ಹೃದಯಗಳು ಬರಿದಾಗಿರು. ವಅನ್ಜಿರಿನ್ ನಾಸ ಯೌಮ ಯಅತೀಹಿಮುಲ್ ಅಜಾಬು ಫಯಕೂಲುಲ್ ಲದೀನ ظಲಮೂ ರಬ್ಬನಾ ಅಖ್ಖಿರ್ನಾ ಇಲಾ ಅಜಲಿನ್ قريب نجب دعوتك ونتبع الرسل أولم تكونوا أقسمتم من قبل ما لكم من زوال. ಜನರೆಡೆಗೆ ಶಿಕ್ಷೆಯು ಬರುವ ದಿನವೊಂದರ ಬಗ್ಗೆ ತಾವು ಅವರಿಗೆ ಮುನ್ನೆಚ್ಚರಿಕೆಯನ್ನು ನೀಡಿರಿ. ಆಗ ಅಕ್ರಮವೆಸಗಿದವರು ಹೇಳುವರು, ನಮ್ಮ ರಬ್ ಅಂದರೆ ನಮ್ಮ ಪರಿಪಾಲಕನೇ, ಸಮೀಪದ ಒಂದು ಅವಧಿಯವರೆಗೆ ನಮಗೆ ಕಾಲಾವಕಾಶವನ್ನು ನೀಡು. ನಾವು ನಿನ್ನ ಕರೆಗೆ ಓಗೊಡುವೆವು ಮತ್ತು ಸಂದೇಶವಾಹಕರನ್ನು ಅನುಸರಿಸುವೆವು. ನಿಮಗೆ ಪರಲೋಕದೆಡೆಗೆ ಹೋಗಬೇಕಾಗಿ ಬರಲಾರದೆಂದು ಮುಂಚೆ ನೀವು ಆಣೆ ಹಾಕಿ ಹೇಳುತ್ತಿರಲಿಲ್ಲವೇ ಎಂದು ಅವರಿಗೆ ಉತ್ತರಿಸಲಾಗುವುದು. ವಸಕಂತುಂ ಫೀ ಮಸಾಕಿನಿಲ್ಲದೀನ ظಲಮೂ ಅನ್ಫುಸಹುಂ وتبين لكم كيف فعلنا بهم وضربنا لكم الأمثال. ಸ್ವತಃ ತಮ್ಮ ಮೇಲೆಯೇ ಅಕ್ರಮವೆಸಗಿದವರ ವಾಸಸ್ಥಳಗಳಲ್ಲಿ ನೀವು ವಾಸಿಸಿದಿರಿ. ಅವರೊಂದಿಗೆ ನಾವು ಹೇಗೆ ವರ್ತಿಸಿದೆವು ಎಂಬುದು ನಿಮಗೆ ಸ್ಪಷ್ಟವಾಗಿ ತಿಳಿದಿತ್ತು. ನಾವು ನಿಮಗೆ ಉಪಮೆಗಳನ್ನು ವಿವರಿಸಿಕೊಟ್ಟಿದ್ದೆವು. وقد مكروا مكرهم وعند الله مكرهم وإن كان مكرهم لتزول منه الجبال. ಅವರು ತಮ್ಮ ತಂತ್ರವನ್ನು ಹೂಡಿದರು. ಅವರಿಗಿರುವ ತಂತ್ರವು ಅಲ್ಲಾಹುವಿನ ಬಳಿ ಇದೆ. ಅವರ ತಂತ್ರದಿಂದಾಗಿ ಪರ್ವತಗಳು ಚಲಿಸುವಂತೇನೂ ಆಗಿಲ್ಲ. ಫಲಾ ತಹ್ಸಬನ್ನಲ್ಲಾಹ ಮುಖ್ಲಿಫ ವಅದಿಹಿ ರುಸುಲಹು ಇನ್ನಲ್ಲಾಹ ಅಜೀಜುನ್ ಝುಂತಿಕಾಮ್. ಅಲ್ಲಾಹು ತನ್ನ ಸಂದೇಶವಾಹಕರಿಗೆ ನೀಡಿರುವ ವಾಗ್ದಾನವನ್ನು ಉಲ್ಲಂಘಿಸುವನು ಎಂದು ತಾವು ಭಾವಿಸದಿರಿ. ಖಂಡಿತವಾಗಿಯೂ ಅಲ್ಲಾಹು ಪ್ರತಾಪಶಾಲಿಯು
ಶಿಕ್ಷಾಕ್ರಮ ಕೈಗೊಳ್ಳುವವನೂ ಆಗಿರುವನು. يوم تبدل الأرض غير الأرض والسماوات وبرزوا لله الواحد القهار. ಭೂಮಿಯು ಈ ಭೂಮಿಯಲ್ಲದ ಇನ್ನೊಂದಾಗಿಯೂ ಅದರಂತೆ ಆಕಾಶಗಳು ಮಾರ್ಪಡುವ ಮತ್ತು ಏಕೈಕನೂ ಸರ್ವಾಧಿಕಾರಿಯೂ ಆಗಿರುವ ಅಲ್ಲಾಹುವಿನೆಡೆಗೆ ಅವರೆಲ್ಲರೂ ಹೊರಟು ಬರುವ ದಿನ. وترى المجرمين يومئذ مقرنين في الأصفاد. ಅಂದು ಅಪರಾಧಿಗಳನ್ನು ಸಂಕೋಲೆಗಳಲ್ಲಿ ಪರಸ್ಪರ ಜೋಡಿಸಿ ಬಂಧಿಸಿರುವುದಾಗಿ ತಾವು ಕಾಣುವಿರಿ. سرابيلهم من قطران سرابيلهم من قطران وتغشى وجوههم النار. ಅವರ ಉಡುಪುಗಳು ಕಪ್ಪು ಡಾಮರಿನದ್ದಾಗಿರುವುದು ಮತ್ತು ಅವರ ಮುಖಗಳನ್ನು ಬೆಂಕಿಯು ಮುಚ್ಚಿಕೊಳ್ಳುವುದು. ليجزي الله كل نفس ما كسبت إن الله سريع الحساب. ಅಲ್ಲಾಹು ಪ್ರತಿಯೊಬ್ಬ ವ್ಯಕ್ತಿಗೂ ಅವನು ಸಂಪಾದಿಸಿರುವುದರ ಪ್ರತಿಫಲವನ್ನು ನೀಡುವ ಸಲುವಾಗಿ ಖಂಡಿತವಾಗಿಯೂ ಅಲ್ಲಾಹು ವೇಗವಾಗಿ ವಿಚಾರಣೆ ಮಾಡುವವನಾಗಿರುವನು. هذا بلاغ للناس ولينذروا به وليعلموا أنما هو إله واحد وليذكر أولو الألباب. ಇದು ಮನುಷ್ಯರಿಗಿರುವ ಒಂದು ಸುಸ್ಪಷ್ಟ ಉಪದೇಶವಾಗಿದೆ. ಇದರ ಮೂಲಕ ಅವರಿಗೆ ಮುನ್ನೆಚ್ಚರಿಕೆ ನೀಡಲಾಗುವ ಸಲುವಾಗಿ ಏಕೈಕ ಆರಾಧ್ಯನು ಅವನು ಮಾತ್ರವಾಗಿರುವನೆಂದು ಅವರು ಅರಿತುಕೊಳ್ಳುವ ಸಲುವಾಗಿ ಮತ್ತು ಬುದ್ಧಿವಂತರು ಚಿಂತಿಸಿ ಗ್ರಹಿಸುವ ಸಲುವಾಗಿರುವ ಉಪದೇಶ.